ನಟರಾಜ್ ಗೌಡ್ರೆ, ನಾವು ಇಷ್ಟೆಲ್ಲ ಕನ್ನಡ ಪರ ಸಂಘಟನೆಗಳು ಅವರು ಮತ್ತೆ ಇವತ್ತು ನಿಮಗೂ ಗೊತ್ತಿದೆ, ಯಾಕಂದ್ರೆ ನೀವು ಆಡಳಿತ ಪಕ್ಷದಲ್ಲಿದ್ದೀರಿ, ಸುತ್ತಮುತ್ತ ಏನಾಗ್ತಿದೆ, ಎಲ್ಲಿ ಪ್ರತಿಭಟನೆ ನಡೀತಿದೆ, ಪ್ರತಿಯೊಂದರ ಅಪ್ಡೇಟ್ ನಿಮ್ಗಿರುತ್ತೆ. ಇದು ಕೇವಲ ಸಂಸದರದು ಮಹತ್ವದ ಪಾತ್ರ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಅಟ್ ದ ಸೇಮ್ ಟೈಮ್ ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಒತ್ತಡ ಹೇರುವಂಥದ್ದು ಕೂಡ ರಾಜ್ಯ ಸರ್ಕಾರದ ಕರ್ತವ್ಯ. ಏನು ಹೇಳ್ತೀರಿ? ಇಲ್ಲ, ಖಂಡಿತವಾಗಿ. ಈಗ ನೋಡಿ, 2014ಕ್ಕೆ ಮುಂಚೆ ಈ IBPS ಎಕ್ಸಾಮ್ಗಳಾದಾಗ ಡೊಮೆಸಿಲ್ ಅಂತಿತ್ತು. ಡೊಮೆಸಿಲ್ ಅಂದ್ರೆ ಏನು? ಕಡ್ಡಾಯವಾಗಿ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಓದಿರ್ಬೇಕು. 8ನೇ ಕ್ಲಾಸ್ವರೆಗೂ ಓದಿರಲೇಬೇಕು, ಇದು ಕಂಪಲ್ಸರಿ. ಕನ್ನಡದಲ್ಲಿಂದ ಕರ್ನಾಟಕದಲ್ಲಿ ಓದಬೇಕು ಅಂತಿತ್ತು. ಆ ಡೊಮೆಸಿಲ್ 2014 ನಂತರ ಅದನ್ನು ರದ್ದು ಮಾಡಿಬಿಟ್ರು. ರದ್ದು ಮಾಡಿದ್ಮೇಲೆ ಏನಾಯಿತು, ಯಾರು ಬೇಕಾದರೂ ಪರೀಕ್ಷೆ ಬರೀಬೋದು. ಅದು ಇಂಗ್ಲೀಷು ಮತ್ತು ಹಿಂದಿಲಿ ಮಾತ್ರ ಪ್ರಾಮುಖ್ಯತೆಯನ್ನು ಪಡ್ಕೊಂಡು 2018ವರೆಗೂ ಕೂಡ ಎಷ್ಟು ಎಕ್ಸಾಮ್ಗಳಾದರೂ ಕೂಡ 12 ವರ್ಷದಲ್ಲಿ 16,000 ನೇಮಕಾತಿ ಆಗಿದೆ ಕರ್ನಾಟಕದಲ್ಲಿ. ಬ್ಯಾಂಕಿಂಗಲ್ಲಿ, ಗ್ರಾಮೀಣ ಬ್ಯಾಂಕು ಎಲ್ಲ ಸೇರಿಕೊಂಡು ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ. ಅದರೊಳಗೆ 14,000 ಹೊರ ರಾಜ್ಯದವರಿದ್ದಾರೆ. ಕರ್ನಾಟಕದಲ್ಲಿ ಬೇರೆ ಭಾಷೆಯವರು ಯಾರು ವಾಸ ಮಾಡ್ತಾರೆ ಅವರು ಅಲ್ಲ, ಹೊರ ರಾಜ್ಯದವರು 16,000 ಜನ ಇದ್ದಾರೆ ಎಲ್ಲ ಬ್ಯಾಂಕ್ಗಳಲ್ಲಿ. ಕನ್ನಡಿಗರು ಸಿಕ್ಕಿದ್ದು ಕೇವಲ 12%, 13% ಜಾಬ್ ಅಷ್ಟೇ. ಆ ಸಮಯದಲ್ಲಿ 2017ರಲ್ಲಿ ಮಾನ್ಯ ಸಿದ್ದರಾಮಯ್ಯವರು ಕಠಿಣವಾಗಿ ಕೇಂದ್ರ ಸರ್ಕಾರದ ಜೊತೆಗೆ ಹೇಳ್ತು, ಎಕ್ಸಾಮು ನಾವು ಜನಗಳಿಗೂ ಉತ್ತರ ಕೊಡಬೇಕು, ಕೇಂದ್ರ ಸರ್ಕಾರವಾಗಿ ಈ ನೀತಿ ಸರಿಯಿಲ್ಲ, ನೀವು ಎಕ್ಸಾಮ್ಗಳನ್ನ ಕನ್ನಡದಲ್ಲಿ ಮಾಡಲೇಬೇಕು, ಇದಕ್ಕೆ ನಾವು ಪ್ರೊಟೆಸ್ಟ್ ಅಂತ ತಿಳ್ಕೊಳ್ಳಿ, ಇಲ್ಲ ಯಾಕಂದರೆ ಭಾಳ ಜನ ಕೋರ್ಟ್ಗೂ ಹೋದರು ಆ ಟೈಮಲ್ಲಿ. ಆ ಸಮಯದಲ್ಲಿ ಕೇಂದ್ರ ಸರ್ಕಾರ ಒಂದು ರಿಲ್ಯಾಕ್ಸ್ ಮಾಡಿದೆ 2019. ಏನು, ಕ್ಲರ್ಕ್ ಜಾಗಗಳದ್ದು ಮಾತ್ರ ಏನು ಅದನ್ನು ಕನ್ನಡದಲ್ಲಿ ಮಾಡಲಿಕ್ಕೆ. ಈಗಲೂ ಕೂಡ ಆಡಳಿತಾತ್ಮಕ ಅಧಿಕಾರಿಗಳದ್ದು ಎಲ್ಲ ಎಕ್ಸಾಮ್ಗಳು, IBPS ಎಕ್ಸಾಮ್ಗಳು ಇಂಗ್ಲೀಷು ಮತ್ತು ಹಿಂದಿಲೇ ಆಗ್ತಾ ಇದೆ. ರೈಲ್ವೇದು ಅಷ್ಟೇ. ರೈಲ್ವೇದು ಏನಾಗುತ್ತೆ ಅಂದರೆ, ಇದು ಪ್ರಮೋಷನ್ ತಗೊಳ್ಳೋ ಎಕ್ಸಾಮ್ಸ್, ಇದು ಈ ವಲಯದ್ದು, ನೈಋತ್ಯ ವಲಯದ್ದು ಪ್ರಮೋಷನ್ಸ್ದು ಆಗಬೇಕಾದಂಥದ್ದು. ಬೆಂಗಳೂರು, ಮೈಸೂರು, ಹುಬ್ಳಿಲಿ ಎಕ್ಸಾಮ್ ಆಗ್ತಾ ಇರಬೇಕಾದ್ರೆ ಕನ್ನಡದಲ್ಲಿ ಇಲ್ಲ ಅಂದರೆ, ಬೇರೆ ಭಾಷೆಯಲ್ಲಿ ಬರೆದ್ರೆ ಖಂಡಿತವಾಗಿ ಕನ್ನಡಿಗರಿಗೆ ಆಗುವಂಥ ಅನ್ಯಾಯ ಅತ್ಯಂತ ದೊಡ್ಡದು. ನಾನು ಇದಕ್ಕೆ ಖಂಡಿತವಾಗಿ 100% ಕ್ರೆಡಿಟು ಕನ್ನಡ ಪರ ಹೋರಾಟಗಾರರಿಗೆ ಕೊಡಬೇಕು. ಯಾಕಂದರೆ ಅವರು ಹೋರಾಟದಿಂದ, ನಿರಂತರ ಹೋರಾಟದಿಂದ ಇವತ್ತು ಆ ಪರೀಕ್ಷೆಯನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ. ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಅದು ರಕ್ಷಣಾ ವೇದಿಕೆಯ ನಾರಾಯಣ ಗೌಡರು ಇರ್ಬೋದು, ಗ್ರಾಹಕರ ಕೂಟ ಆಗ್ಬೋದು, ನಮ್ಮ ಗಿರೀಶ್ ಗೌಡ್ರಂಥವ್ರು ಆಗ್ಬೋದು, ರೂಪೇಶ್ ಅಜಯಣ್ಣ ಅಂತವ್ರು ಆಗ್ಬೋದು, ಸದಾ ಕಾಲದಲ್ಲಿ ಅವರು ಕನ್ನಡ ಪರವಾದ ಹೋರಾಟವನ್ನು ಮಾಡ್ತಿದ್ದಾರೆ. ಆದರೂ ಏನಾಗಿದೆ, ಕಳೆದ 15 ವರ್ಷಗಳಿಂದ ಹಿಂದಿಯನ್ನು ರಾಷ್ಟ್ರ ಭಾಷೆ ಅಂತ ನಂಬಿಕೊಂಡಿರ್ತಕ್ಕಂತಹ ಬಹಳಷ್ಟು BJPಯ ನಾಯಕರುಗಳು ಇವತ್ತು ಕೂಡ ಅದನ್ನೇ ಪ್ರಮೋಟ್ ಮಾಡ್ತಾರೆ, ಹಿಂದಿ ರಾಷ್ಟ್ರ ಭಾಷೆ, ಹಿಂದಿ ರಾಷ್ಟ್ರ ಭಾಷೆ. ನೋ, ಹಿಂದಿ ರಾಷ್ಟ್ರ ಭಾಷೆ ಅಲ್ಲ. ಹಿಂದಿ 22 ಏನು ಸಂವಿಧಾನದಲ್ಲಿದೆ, ಆ ಪರಿಚಯದ 8ರಲ್ಲಿ ಏನಿದೆ, ಅದ್ರ ಪ್ರಕಾರ 22 ಭಾಷೆಗಳು ಅದು ಒಂದು ಭಾಷೆ ಆಯಿತು. 1976 ಆಕ್ಟ್ ಪ್ರಕಾರ ಅದನ್ನು ಸಂವಹನ ಭಾಷೆ ಅಂತ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ. ಸಂವಿಧಾನ ತಿದ್ದುಪಡಿ ಆಗಬೇಕು, ಅದನ್ನು ಒಂದು ಹೋಗಲಾಡಿಸಬೇಕು. ಆ ಹೋರಾಟ ನಡೀತಾ ಇದೆ. ಕರ್ನಾಟಕದಲ್ಲಿ ಕಳೆದ ವರ್ಷ 1,40,000 ಜನ ಹಿಂದಿ ಕಾರಣವಾಗಿ SLC ಮಕ್ಕಳು ಫೇಲ್ ಆಗಿದ್ದಾರೆ. ಹಿಂದಿ ಕಾರಣವಾಗಿ SLC ಮಕ್ಕಳು ಫೇಲ್ ಆಗಿರೋರು 50,000 ಜನ ಮುಂದಕ್ಕೆ ಎಜುಕೇಷನ್ ಮಾಡ್ತಾ ಇಲ್ಲ. SLCಗೆ ಅವರು ತಮ್ಮ ಎಜುಕೇಷನ್ ನಿಲ್ಲಿಸ್ಕೊತಾ ಇದ್ದಾರೆ ಹಿಂದಿ ಕಾರಣವಾಗಿ. ಇದನ್ನು ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕಳೆದ ಸರ್ಕಾರದಲ್ಲೂ ಚರ್ಚೆಗಳು ಈ ಥರದ್ದು ಎಲ್ಲ ವರ್ಷ ಆಗ್ತಾಯಿದೆ. ಈ ವರ್ಷ ಮುಖ್ಯಮಂತ್ರಿಗಳು ಫಸ್ಟ್ ಟೈಮು ನಾವು ಹಿಂದಿ ಭಾಷೆಯನ್ನು ಕಂಪಲ್ಸರಿ ಮಾಡೋದು ಬೇಡ ಅನ್ನೋ ಥರ ಒಂದು ಚರ್ಚೆಯನ್ನು ಮಾಡಿದರು. ಚರ್ಚೆ ಮಾಡಿದರು. ಅದು ಸಾಧ್ಯವಾದರೆ ಎಲ್ಲ ಈಗ ಕರ್ನಾಟಕದ ಕನ್ನಡಿಗರ ಹೊಣೆ ಸರ್ಕಾರ ಜವಾಬ್ದಾರಿ ಇದೆ. ಸರ್ಕಾರ ಕೂಡ ಕಠಿಣವಾದ ಕೆಲವು ನಿಯಮಗಳು ತಗೋಬೇಕಾಗ್ತದೆ. ಮೊನ್ನೆ ಸಿದ್ದರಾಮಯ್ಯವರು ಆ ಕಠಿಣ ನಿಯಮಗಳು ತಗೊತಾರೆ. CBSE ಆಗಲಿ, ICSE ಆಗಲಿ 2016ರಲ್ಲಿ ಒಂದು ಸೂಚನೆ ಮಾಡಿದ್ರು. ಏನು, ಕನ್ನಡವನ್ನು ಒಂದು ಭಾಷೆ ಕಲಿಸಲೇಬೇಕು. 2016ರಲ್ಲಿ ಅವ್ರು ಮಾಡಿದಂತಹ ತೀರ್ಮಾನ. ಆದರೆ ಕೇಂದ್ರೀಯ ವಿದ್ಯಾಲಯಗಳಲ್ಲಿ, CBSE ಶಾಲೆಗಳಲ್ಲಿ, ಅತ್ಯಂತ ಹೆಚ್ಚು ಶಾಲೆಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಈಗಲೂ ಕೂಡ ಅಂದರೆ, ಕನ್ನಡವನ್ನು ತೆಗೆದುಬಿಟ್ಟು ಸಂಸ್ಕೃತವನ್ನು ನೀವು ಒಂದು ಭಾಷೆಯಾಗಿ ಕಲಿಸಿ. ನೀವು ಫ್ರೆಂಚು, ಸ್ಪ್ಯಾನಿಷು, ಬೇರೆ ಭಾಷೆಗಳು ಕಲಿತಾ ಇದ್ರು, ಅದನ್ನು ತೆಗೆದುಬಿಟ್ಟು ಕಡ್ಡಾಯ ಇಲ್ಲ. ಸಂಸ್ಕೃತ ಕಡ್ಡಾಯ ಇಲ್ಲ. ಕಡ್ಡಾಯ ಇಲ್ಲ. ಮಾಡಬೇಕು. ನಾನು ಅದನ್ನ ಹೇಳ್ತಾ ಇರೋದು. ನಾನು ಕನ್ನಡವನ್ನು ಕಂಪಲ್ಸರಿ ಮಾಡಿ, ನೀವು ಹೊಸದಾಗಿ ಅವ್ರಿಗೇನು ಸುತ್ತೋಲೆ ಇದೆ ಕೇಂದ್ರೀಯ CBSE ಮತ್ತು ICSEನಲ್ಲಿ ಸಂಸ್ಕೃತವನ್ನು ನೀವು ಕಲಿಸಿ. ಅದೇನು ಮಾಡ್ತಾರೆ, ಆಪ್ಷನ್ ಕಲ್ತ್ಕೊಳ್ಳಿ ಅಂತ ನೀವು ಫೋರ್ಸ್ ಮಾಡಿ ಕೊಡ್ತಾನೆ ಇದ್ದಾರೆ. ಹಿಂದಿ ಕಲಿರಿಲ್ಲ, ಸಂಸ್ಕೃತ ಕಲಿರಿ, ಹಿಂದಿ ಕಲಿರಿ, ಸಂಸ್ಕೃತ ಕಲಿರಿ ಏನು ಮಾಡ್ತಾರೆ ಅಂದರೆ ಅವರು ಒಂದು ಆಪ್ಷನ್ ಮಾಡ್ಕೊಬೇಕಾಗುತ್ತೆ. ಮಕ್ಕಳು ಸರ್, ಕಾಗೆ ಗುಬ್ಬಚ್ಚಿ ಕತೆ ಹೇಳೋದಕ್ಕಿಂತ ಹೆಚ್ಚಾಗಿ ನೇರವಾಗಿ ಹೇಳ್ಬೇಕಂದ್ರೆ, ಈ ರಾಜ್ಯದಲ್ಲಿ ಯಾವತ್ತು ಸಮ್ಮಿಶ್ರ ಸರ್ಕಾರ ಆಯಿತೋ ಅವತ್ತಿಂದ ರಾಜ್ಯ ಕೊಲಿಗೆಟ್ಟೋಯ್ತು. ಕನ್ನಡದ ಬಗ್ಗೆ ಇದ್ದಂಥ
ಒಲವಿಲ್ಲ ಮತ್ತು ಹಿಂದಿ ಏರಿಕೆ ಅವತ್ತಿಂದಲೇ ಸ್ಟಾರ್ಟ್ ಆಯ್ತು, ಪ್ರಾರಂಭ ಆಯಿತು. ಇಲ್ಲ 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 ಈಗ ಗಿರೀಶ್ ಗೌಡ್ರು ನಾನು ಇಲ್ಲ ಅಂತ ಹೇಳ್ತಿಲ್ಲ. ನಾನು 2 ಸೆಂಟೆನ್ಸ್ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಆದರೂ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈಗ ಮೊನ್ನೆ ಸಿದ್ದರಾಮಯ್ಯನಂತಹ ನಾಯಕರು ಈಗ ಅವರು ಕನ್ನಡ ಧ್ವಜಕ್ಕೆ ಏನು ಪ್ರಯತ್ನ ಮಾಡಿದರು, ಕನ್ನಡ ಭಾಷೆಗೆ ಏನು ಪ್ರಯತ್ನ ಮಾಡಿದರು, ನಮಗೆ ಇದೆಲ್ಲ ಇತಿಹಾಸ ಗೊತ್ತಿದೆ. ಈ ಸಮಯದಲ್ಲಾದರೂ ದ್ವಿಭಾಷಾ ಸೂತ್ರ ಬರಲಿ, ಕನ್ನಡ ಕಡ್ಡಾಯ ಆಗಲಿ, ಹಿಂದಿಯನ್ನು ಕಡ್ಡಾಯ ಮಾಡೋದನ್ನ ತೆಗೆದು ಬಿಡಲಿ, ಎಕ್ಸಾಮಲ್ಲಿ ಅದು ಕಂಪಲ್ಸರಿ ಬೇಕಾಗಿಲ್ಲ, ಆ ಥರ ತೀರ್ಮಾನಗಳು ಈ ಸಮಯದಲ್ಲಿ ಬರಲಿಕ್ಕೆ ಸಾಧ್ಯ ಆದರೆ ಖಂಡಿತವಾಗಿ ಇದು ಮುಂದಿನ ಭವಿಷ್ಯಕ್ಕೆ ಕನ್ನಡಕ್ಕೆ, ಕನ್ನಡಿಗರಿಗೆ ಅನುಕೂಲ ಆಗುತ್ತೆ. ಇವರೆಲ್ಲರ ವಲಸೆ ನೀತಿಗಳು ಕೂಡ ವಲಸೆ ನೀತಿಗಳು ಬರಬೇಕು. ಯಾಕಂದರೆ ವಲಸಿಗರು ತುಂಬ ಜಾಸ್ತಿ ಆಗ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಆಮೇಲೆ ಎರಡನೇದು, ಕನ್ನಡಿಗರಿಗೆ ಉದ್ಯೋಗದ ಖಾಸಗಿಯಲ್ಲೂ ಕೂಡ ಉದ್ಯೋಗವನ್ನು ಕೊಡಲೇಬೇಕಾದ ಒಂದು ಇದಿದೆಯಲ್ಲ, ಕಾನೂನು ಮಾಡೋದಿದೆಯಲ್ಲ, ಅದು ಕೂಡ ಅಗತ್ಯ ಇದೆ. ಇತಿಹಾಸದಲ್ಲಿ ಎರಡು ವಿಚಾರನ ಇಡೀ ರಾಜ್ಯದ ಜನ ಇತಿಹಾಸ ಪುಟಗಳಲ್ಲಿ ಬರೆದಿಟ್ಬಿಟ್ಟಿದ್ದಾರೆ. ಒಂದು ಯಡಿಯೂರಪ್ಪಂದು, ಒಂದು ಸಿದ್ದರಾಮಯ್ಯ ಅವ್ರದ್ದು. ಬೀಜ ಕೇಳಕ್ಕೆ ಹೋದರೆ, ಬಿತ್ತನೆ ಬೀಜ ಕೇಳೋದವ್ರಿಗೆ ಗೋಲಿಬಾರ್ ಮಾಡ್ತಾರೆ ದಾವಣಗೆರೆಯಲ್ಲಿ. ಅವ್ರು ಗೂಂಡಾ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿ, ಹಾವೇರಿನಲ್ಲಿ ಗೂಂಡಾ ಅಂತ ಘೋಷಣೆ ಮಾಡ್ತಾರೆ. ಮತ್ತೆ ಹೋಗಿ ಸರ್ಕಾರದಿಂದ ಅವನಿಗೆ ಪರಿಹಾರ ಧನವನ್ನು ಕೊಡೋಕೆ ಹೋಗ್ತಾರೆ. ಒಂದು ಕಡೆ ಆದರೆ ಮಾದಾಯಿ ಹೋರಾಟಗಾರರನ್ನ ಹೋಗಿ ಲಾಠಿ ಚಾರ್ಜ್ ಮಾಡಿಸಿ ಎಲ್ಲರೂ ಒಂದು 28-45 ಜನನ ಜೈಲಿಗೆ ಕಳಿಸ್ತಾರೆ. ಅವರು ಮತ್ತೆ ಹೆಗಲ ಮೇಲೆ ಹಸಿರು ಶಾಲು, ಕನ್ನಡ ಶಾಲೆಗಳು ಹಾಕ್ಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡೋದು ಏನು ಕೇಳ್ತೀರಿ. ಆದರೆ ನಾನೇನು ಹೇಳ್ತೀನಿ, ನೀವು BJP ಅವರಾಗಿರಿ, ಕಾಂಗ್ರೆಸ್ನವರಾಗಿರಿ, ಯಾವುದಾದ್ರೂ ಒಂದು ನಿಲುವಲ್ಲಿ ನೀವು ನಿಂತ್ಕೊಂಡು ಕೆಲಸ ಮಾಡಿ. ಮಾತಾಡ್ತೀನಿ ಗೌಡ್ರೆ, ಒಂದು ನಿಮಿಷ. ಹೆಸರತ್ತ ನೀವು ಹೇಳಿ, ನೀವೇನೋ ಹೇಳ್ಬೇಕಂತ ಇದ್ರಿ. ನಟರಾಜ್ ಗೌಡರು ಭಾಳ 2014 ನಂತರನೇ ಎಲ್ಲದೂ ಆಗಿದ್ದು ಅನ್ನೋ ಥರ BJP ಮೇಲೆ ಎಲ್ಲವನ್ನು ಹಾಕ್ಕೊಂಡು ಕೈ ತೊಳ್ಕೊಂಡ್ಬಿಟ್ರು. ಆದರೆ ಹಿಂದಿ ಫೇಲ್ ಆಗಿದೆ ಅಂತ ಇವರು ಹಿಂದಿಯಿಂದ ತುಂಬ ಜನ ಫೇಲ್ ಆಗಿದ್ದಾರೆ ಅಂತ ಹೇಳಿದ್ರಲ್ಲ, ನಾನು ಕೂಡ ಕಾಂಗ್ರೆಸ್ನವರು ಫ್ರೇಮ್ ಮಾಡಿರುವಂಥ ಒಂದು ಎಜುಕೇಷನ್ ಸಿಸ್ಟಮಲ್ಲೇ ಓದಿರುವಂಥದ್ದು. ಹೆಚ್ಚಿನವರು ಇಲ್ಲಿ ಕೂತ್ಕೊಂಡವರು ನೀವು ಕೂಡ ಅನಿಸುತ್ತೆ. ನಮಗೆಲ್ಲ 5ನೇ ಕ್ಲಾಸಿಂದನೇ ಹಿಂದಿ ಓದೋಕ್ಕಿರ್ತಾಯಿತ್ತು, PUCಯಲ್ಲಿ ಓದಬೇಕಾಗಿತ್ತು. ಹಾಗಾದರೆ ಆವಾಗ ಮೋದಿಯವರಿದ್ರ ಅಥವಾ BJP ಗೌರ್ಮೆಂಟ್ ಇತ್ತ? ಇಚ್ಛಾಶಕ್ತಿ ಬೇರೆ ಇತ್ತು ಅಲ್ವಾ? ಸೊ ಆವಾಗಲೂ ಕೂಡ ಹಿಂದಿ ಇತ್ತು. ಆನಂತರ ಇದನ್ನೆಲ್ಲ ಸಿಸ್ಟಮ್ ಮಾಡಿ ಹೋದ. ಒಂದ್ ನಿಮಿಷ, ನೀವೇನ್ ಮಧ್ಯೆ ಮಾತಾಡಬೇಡಿ, ಅವ್ರಿಗೆಲ್ಲ ಟೈಮ್ ಕೊಟ್ಟಿದ್ದೀರಾ. ಒಂದ್ ನಿಮಿಷ ಇಲ್ಲಾಂದ್ರೆ ನೀವು ಮಾತಾಡ್ಬೇಡಿ, ನಾನೇನಕ್ಕೆ ಮಾತಾಡ್ಬೇಕು? ಮತ್ತೆ ನೀವು ಪ್ರಶ್ನೆ ಇನ್ನು ಕೇಳಿಲ್ಲ, ನಾನು ಒಂದ್ ಸೆಂಟೆನ್ಸ್ ಮುಗಿಸಿಲ್ಲ, ನೀವು ಮಾತಾಡಿದ್ರೆ ಪ್ರಶ್ನೆ ಇನ್ನು ಕೇಳಿಲ್ಲ ನಾನು. ಅದಕ್ಕೆ ಇರಿ ಒಂದ್ ನಿಮಿಷ, ಸಪ್ಲಿಮೆಂಟರಿ ಆಮೇಲೆ ಕೇಳಿ. ನಾನು ಫಿನಿಶೇ ಮಾಡಿಲ್ವಲ್ಲ, ಆಯ್ತು ನಾನು ಮಾತಾಡಲ್ಲ, ನೀವೇ ಮಾತಾಡ್ಕೊಂಡು ಹೋಗಿ. ಫಿನಿಶೇ ಮಾಡಿಲ್ವಲ್ಲ, ನೀವೇ ಮಾತಾಡ್ಕೊಂಡು ಹೋಗಿ. ನಾನೇನ್ ಹೇಳ್ಬೇಕು, ಜನ ಗೊತ್ತಾಗಬೇಕು ತಾನೆ. ಇನ್ನು ಒಂದು ಕಂಪ್ಲೀಟ್ ಆಗಿಲ್ವಲ್ಲ, ಆರಂತ ಉಪ ಪ್ರಶ್ನೆ ತಗೊಳ್ಳಿ. 10 ಲೈನ್ ಮಾತಾಡಿ, ಆಮೇಲೆ ನಾನು ಉಪ ಪ್ರಶ್ನೆ ಕೇಳ್ಬಿಡಿ, ಆಮೇಲೆ 10 ಲೈನ್ ಮಾತಾಡಿ. ನೀವು ಹೇಳಿದ್ರಿ ಆವಾಗ ಈ ಪರಿಸ್ಥಿತಿ ಇರ್ಲಿಲ್ಲ ಅಂತ ಹೇಳಿದ್ರೆ, ನೀವು ನನಗೆ ಹೇಳಿದ್ರೆ ನೀವು ಕಾಂಗ್ರೆಸ್ ರೂಪಿಸಿದಂತಹ ಎಜುಕೇಶನ್ ಸಿಸ್ಟಮ್ ಅಲ್ಲೇ ಓದಿರ್ಬೋದು ಅಂತ ಹೇಳಿ. ಆವತ್ತಿನ ರಾಜಕೀಯ ಪರಿಸ್ಥಿತಿಗಳು ಬೇರೆ, ಆವತ್ತಿನ ಒಂದ್ ನಿಮಿಷ ಅದನ್ನೇ ಹೇಳ್ತಾ ಇದ್ದೀನಿ. ಆವತ್ತಿನ ರಾಜಕೀಯ ಇತ್ತು, ಆವಾಗಲೇ ಮಾಡಬಹುದಿತ್ತು. ಭಾಷಾವಾರು ಪ್ರಾಂತ್ಯ ಮಾಡುವಾಗ ಆವಾಗಲೇ ಇಷ್ಟು ಮಟ್ಟಿಗೆ ಭಾಷೆ ಮತ್ತು ಧರ್ಮದ ರಾಜಕಾರಣ ಇರಲಿಲ್ಲ. ಆವಾಗಲೇ ಮಾಡಬಹುದಾಗಿತ್ತು. ಮಟ್ಟಿಗೆ ಧರ್ಮ ಮತ್ತು ಭಾಷೆಯ ರಾಜಕಾರಣ ಇರಲಿಲ್ಲ. ರಾಜಕಾರಣ ಅದು ಅವತ್ತು ಅಭಿವೃದ್ಧಿ ರಾಜಕಾರಣ. ಹಾಗಾದ್ರೆ ನೀವು ಚೈನಾ ನಮ್ಗಿಂತ ನೋಡಿ, ಚೈನಾ ನಮ್ದೇ ಇದ್ರಲ್ಲಿ ಇವತ್ತು ಎಲ್ಲ ಮೋದಿ ಅವರು $20 ಟ್ರಿಲಿಯನ್ ಆಗಿದೆ, ನಾವಿನ್ನು $4 ಟ್ರಿಲಿಯನ್ ಇದ್ದೀವಿ. ಏನಾಗಿದೆ? ಏನು ಇಂಪ್ರೂವ್ಮೆಂಟ್ ಆಗಿದೆ? ನೀವು ಹೆಂಗ್ ಹೇಳ್ತಿದ್ದೀರಾ? ರತನ್ ಅವರೇ, ನಾನು ಹೇಳೋದು ನೀವು ಕೇಳಿಸ್ಕೊಳ್ಳಿ. ಯು ಕ್ಯಾನ್ ನಾಟ್ ಶೌಟ್ ಆನ್ ಮೀ. ನಾನು ಸಮಾಧಾನವಾಗಿ ಮಾತಾಡ್ತಿದ್ದೀನಿ, ನೀವು ಹಂಗೆ ಮಾತಾಡಿ. ನೀವು ನಟರಾಜ್ ಗೌಡ್ರಿಗೆ ಹೇಳಿದ್ರಿ ಮೋದಿ ಬಂದ್ಮೇಲೆ ಹಂಗಾಗೋಯ್ತಾ, ಮುಂಚೆ ಹಂಗಿರ್ಲಿಲ್ವಾ ಅಂತ ಕೇಳಿದ್ರಿ. ಹಾಗಾದ್ರೆ ಭಾರತ ಏನು ಬೆಳೆದನೆ ಮೋದಿ ಬಂದ್ಮೇಲೆ ಎಲ್ಲಾನು ಆಗೋಗ್ಬಿಡ್ತಾ? ಅದಕ್ಕಿಂತ ಮುಂಚೆ ಭಾರತ ಏನು ಅಲ್ವೇ ಅಲ್ವಾ? ಅದಕ್ಕಿಂತ ಮುಂಚೆ ಭಾರತ ಯಾವ್ದ್ರಲ್ಲೂ ಮುಂದೆ ಇರ್ಲಿಲ್ವಾ? ನೀವು ರಿವೈಂಡ್ ಮಾಡಿ ನೋಡಿ, ನೀವೇನ್ ಹೇಳಿದ್ರಿ? ಆವಾಗ ಅಭಿವೃದ್ಧಿ ಪ್ರೇರಿತ ರಾಜಕಾರಣ, ಕೇಂದ್ರಿತ ರಾಜಕಾರಣ. ಇವಾಗ ಏನು ಭಾಷೆ ಧರ್ಮ ಅಂತ ಇದ್ದೀರಾ? ಇವಾಗ ಭಾಷೆ ಧರ್ಮ ಅಂತ ಹೇಳಿದ್ರೆ ಕನ್ನಡ. ನಾನು ಹೋರಾಟದಲ್ಲಿ ಭಾಗವಹಿಸಿದ್ದೀನಿ, ನಾರಾಯಣಗೌಡರ ಜೊತೆನೂ ಭಾಗವಹಿಸಿದ್ದೀನಿ, ಇವರು ವಾಟಾಳ್ ನಾಗರಾಜ್ ಅವ್ರ ಜೊತೆ ಭಾಗವಹಿಸಿದ್ದೀನಿ ಹಲವು ಇದ್ರಲ್ಲಿ. ಹಾಗಾದ್ರೆ ಏನು ಭಾಷೆಯನ್ನು ಸುಮ್ಮನೆ ಹೋರಾಟ ಮಾಡ್ತಿದ್ದಾರಾ? ಅಲ್ವಾ? ನಿಮ್ ಬಗ್ಗೆ ಗೌರವ ಐತೆ, ವಿಚಾರ ಅಲ್ಲ. ನಾನು ಹೇಳ್ತಾ ಇರೋದು ನನ್ನ ವಿಷಯವನ್ನ ಕಂಪ್ಲೀಟ್ ಮಾಡಕ್ ಬಿಡಿ, ಆಯ್ತಾ? ಆದ್ರಿಂದಾಗಿ ಅವರು ಕೈ ತೊಳ್ಕೊಂಡ್ ಬಿಟ್ರು ಅನ್ನೋದಕ್ಕೆ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇವಾಗ ಹಿಂಗೆಲ್ಲ ನಡೀತಾ ಇದೆ ಅಂದ್ರೆ, ಇವರು ಹಿಂದಿಯನ್ನು ಆವಾಗ ಫ್ರೇಮ್ ಮಾಡೋರಿಗೆ ಇವರಿಗೆ ಇದಿರ್ಲಿಲ್ವಾ ಅಲ್ವಾ? ಜ್ಞಾನ ಇರ್ಲಿಲ್ವಾ? ನಾವೆಲ್ಲ ಹಿಂದಿ ಕಲ್ತಿದ್ವಪ್ಪ. ಯಾರು ಹೇಳಿದ್ದು ಕಲಿಯೋಕೆ? ಯಾರು ಇದು ಸಿಸ್ಟಮ್ ಅಲ್ಲಿ, ಇದು ಎಜುಕೇಶನ್ ಸಿಸ್ಟಮ್ ಅಲ್ಲಿ ತಂದಿರುವಂತದ್ದು ಅಲ್ವಾ? ಇವರೇ ಅಲ್ವಾ? ಒಂದು. ಎರಡನೇದಾಗಿ
ನೀವು ಕನ್ನಡದ ವಿಷಯದಲ್ಲಿ ನಾನು ಇವಾಗ ಕೇಂದ್ರ ಸರ್ಕಾರ ಏನೇನು ಮಾಡಿದ್ದೀನಿ ಅಂತ ಹೇಳ್ತೀನಿ. ಇದೇ ರೈಲ್ವೆ ಟಿಕೆಟ್ಗಳಲ್ಲಿ ಕನ್ನಡವನ್ನು ತಂದಿರುವಂಥದ್ದು ಮೋದಿ ಸರ್ಕಾರ. ರೈಲ್ವೆ ಇದರಲ್ಲಿ ಬುಕಿಂಗ್ ಮಾಡೋದನ್ನ ಕನ್ನಡದಲ್ಲಿ ತಂದಿರುವಂಥದ್ದು ಮೋದಿ ಸರ್ಕಾರ. ಇದು ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳನ್ನ ಕನ್ನಡದಲ್ಲಿ ಬರೀಬಹುದು ಅಂತ ಹೇಳ್ಕೊಂಡು ಮಾಡಿರುವಂಥದ್ದು ಮೋದಿ ಸರ್ಕಾರ. ಹಲವಾರು ಈ ಥರದ ಕನ್ನಡ ಆನಂತರ ಮೆಡಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ನೀವು ಕನ್ನಡದಲ್ಲಿ ಮಾಡ್ಬೋದು ಅಂತ ಹೇಳಿ ತಂದಿರುವಂಥದ್ದು ಮೋದಿ ಸರ್ಕಾರ. ಆದರೆ ಇವರು ಇನ್ನೂ ಇದನ್ನ ಯಾವುದನ್ನ ನಾವು ಇಂಪ್ಲಿಮೆಂಟ್ ಮಾಡಿರುವಂಥ NEP ಅನ್ನು ಇವರು ಕಿತ್ತಾಕಿದ್ದಾರೆ. ಆದ್ರಿಂದ ಅದು ಸಾಧ್ಯ ಆಗ್ತಾ ಇಲ್ಲ. ಆದ್ರಿಂದಾಗಿ ಹಲವಾರು ಈ ತರದ ಒಂದು ಇನಿಷಿಯೇಟಿವ್ ಅನ್ನ ಮೋದಿ ಸರ್ಕಾರದವ್ರು ಮಾಡಿದ್ದಾರೆ. ಆನಂತರ ನಮ್ಮ ಸರ್ಕಾರ ಯಾವತ್ತೂ ಕೂಡ ನೀವು ಅಮಿತ್ ಶಾ ಅವರು ಇರ್ಬೋದು, ಅನಂತರ ಮೋದಿ ಅವರು ಇರ್ಬೋದು, ಯಾವತ್ತೂ ಕೂಡ ಅವ್ರು ಹೇಳ್ತಾ ಇರ್ತಾರೆ ನಾವು ನಮ್ಮ ಸ್ವಭೂಷ ಅಂದ್ರೆ ನಮ್ಮ ರೀಜನಲ್ ಏನಿದೆ ಅದನ್ನ ನಾವು ಇದು ಮಾಡ್ಬೇಕು, ಏನಂತ ಹೇಳಿದ್ರೆ ಬೆಳೆಸಬೇಕು ಅಂತ ಯಾವತ್ತೂ ಒತ್ತು ಕೊಡ್ತಾ ಇರ್ತಾರೆ. ಅದು ಯಾವ ಭಾಷೆ ಇರ್ಬೋದು. ಇವಾಗ ನಮ್ಮ ಕನ್ನಡಿಗರೇ ಕನ್ನಡ ಭಾಷೆ, ಬೇರೆಯವರಿಗೆ ಬೇರೆ ಭಾಷೆ, ಅದು ತಮಿಳ್ ಇರ್ಬೋದು, ಗುಜರಾತಿ ಇರ್ಬೋದು. ಆ ರಾಜ್ಯದ ಸಂಸ್ಕೃತಿಯನ್ನು ನೀವು ಬೆಳೆಸ್ಕೊಂಡು ಹೋಗಿ, ಭಾಷೆಯನ್ನು ಬೆಳೆಸ್ಕೊಂಡು ಹೋಗಿ ಅಂತ ಎಲ್ಲ ಕಡೆಯಲ್ಲೂ ಹೇಳ್ತಾರೆ. ಆದ್ರಿಂದಾಗಿ ಭಾರತೀಯ ಜನತಾ ಪಾರ್ಟಿ ಮೋದಿ ಸರ್ಕಾರ ಎಷ್ಟು ಮಾಡಬೇಕು ಅಷ್ಟನ್ನ ಮಾಡಿದೆ. ಆನಂತರ ಈ ವಿಷಯ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಸರ್ಕಾರ ಎಷ್ಟು ಸೆನ್ಸಿಟಿವ್ ಆಗಿದೆ ಅಂತ ಹೇಳಿದ್ರೆ, ಕನ್ನಡ ಪರ ಇದು ಹೋರಾಟಗಾರರು ಬೀದಿಗಳ ತಕ್ಷಣನೇ ನಾವು ಇದು ಎಕ್ಸಾಮ್ ಅನ್ನ ಕ್ಯಾನ್ಸಲ್ ಮಾಡಿ ಅವ್ರನ್ನೆಲ್ಲ ಕರೆದು ಒಂದು ನಿಯೋಗ ಬನ್ನಿ ಅಂತ ಹೇಳಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಇವರು ಇದು ಅಶ್ವಿನಿ ವೈಷ್ಣವ್ ಅವರಿಗೆ ಮಾತಾಡೋಕೆ ಒಂದು ಫಿನಿಶ್ ಮಾಡ್ಬಿಡ್ತೀನಿ. ಈ ವಿಚಾರದಲ್ಲಿ ಒಂದು ನಿಯೋಗ ಬಂದು ನಿಮ್ಮ ಬಿಜೆಪಿ ಶಾಸಕರುಗಳು ಬಿಜೆಪಿ ಯಾವ ಪಕ್ಷರು ಹೇಳಿಲ್ಲ ಇದುವರೆಗೂ. ಬಿಜೆಪಿ ಪಕ್ಷದ ಎಷ್ಟೋ 4-5 ಶಾಸಕರುಗಳು ಪಟ್ಟಿ ಕೊಡ್ತೀನಿ, ಹೋರಾಟಗಾರರು, ಇವರು ದರೋಡೆಕೋರರು, ಇವರು ರೌಡಿಗಳು ಅಂತ ಬಿಜೆಪಿ ಶಾಸಕರು ಅಲ್ಲ, ನನಗೆ ಗೊತ್ತಿದೆ. ಅವ್ರು ಅಂದ್ರಲ್ವಾ ನನ್ನ ಮಾತಾಡಕ್ಕೆ ಬಿಡ್ತಾ ಇಲ್ಲ ನೀವು ಅಂತ ಹೇಳಿ, ಅದಕ್ಕೆ ಏನ್ ಮಾತಾಡ್ತೀರಾ ಮಾತಾಡಿ ಅಂತ ಬಿಟ್ಟಿದ್ದೀನಿ. ಮಾತಾಡಕ್ ಬಿಟ್ಟು ಅವ್ರು ಬಿಡ್ತಾ ಇರ್ತಾರೆ. ಒಂದೇ ಬಾರ ನೋಡಿ, ಅದರಿಂದಾಗಿ ಕನ್ನಡ ಹೋರಾಟಗಾರರು ಹೋರಾಟ ಮಾಡಬಾರ್ದು ಅಂತ ಹೇಳಿದ್ಯಾರು ಕಾಂಗ್ರೆಸ್ನವರು. ನಿನ್ನೆಲ್ಲ ಮೊನ್ನೆ ಹೇಳಿದ್ದಾರೆ ಮಾಡಬಾರ್ದು ಅಂತ ಹೇಳಿ ಪೊಲೀಸ್ ಅವರ ಮೂಲಕ ತಾಕೀತು ಮಾಡಿದ್ದಾರೆ. ಯಾವತ್ತಾದ್ರೂ ಆತರ ಮಾಡಿದ್ರ? ಅನಂತರ ನಾವು ಇವತ್ತು ಕೂಡ ಡೈಲಾಗ್ ಓಪನ್ ಆಗಿದ್ದೀವಿ. ನಾಡಿದ್ದು ನಿಯೋಗ ಕನ್ನಡದಲ್ಲಿ ರೈಲ್ವೆ ಟಿಕೆಟ್ ಅಲ್ಲಿ ಕನ್ನಡ ಮಾಡಿದ್ರು, ಇನ್ನೊಂದ್ರಲ್ಲಿ ಕನ್ನಡ ಮಾಡಿದ್ರು ಅಂತ ಹೇಳ್ತಾ ಇದ್ರಿ. ರೈಲ್ವೆ ಪರೀಕ್ಷೆ ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ ಕನ್ನಡದಲ್ಲಿ? ಅದನ್ನು ಬರ್ತದೆ ಸದ್ಯ. ಅದಕ್ಕೆ ನೋಡಿ ನೀವು ಹೇಳಿದ್ರಿ. ಒಂದ್ ನಿಮಿಷ ರತನ್, ನೀವು ಹೇಳಿದ್ರಿ. ಒಂದ್ ನಿಮಿಷ ರತನ್, ಒಂದ್ ನಿಮಿಷ. ಸಿಸ್ಟಮ್ 75 ವರ್ಷದಿಂದ ಇದು ನಡ್ಕೊಂಡು ಬಂದಿರುವಂತದ್ದು, ಯಾವುದೇ ಕಾಂಗ್ರೆಸ್ ಅವರು ಮಾಡಿರುವಂತದ್ದು. ಇದನ್ನ ಹಂತ ಹಂತವಾಗಿ ಬದಲಾವಣೆ ಮಾಡ್ತಾ ಇದ್ದೀವಿ ನಾವು. ಬದಲಾವಣೆ ಆಗಿರೋ ಬದಲಾವಣೆ ನಾನು ಹೇಳಿದ್ದೀನಿ, ಇನ್ನು ಬರಲಿರುವ ಬದಲಾವಣೆಗಳನ್ನು ನಾನು ಹೇಳ್ತಾ ಇದ್ದೀನಿ. ನೀವಂದ್ರಿ ಇವರೇ ಅಲ್ವಾ ಹಿಂದಿ ತಂದಿದ್ದು, ಇವ್ರಿಗೆ ಅದನ್ನ ತೆಗೆದು ಹಾಕಕ್ಕೆ ಅಷ್ಟೊಂದು ವರ್ಷ ಬೇಕಿತ್ತ ಅಂತ ಕೇಳಿದ್ರಿ. ನಿಮ್ ಸರ್ಕಾರ ಬಂದ್ ಇಷ್ಟೊಂದು ವರ್ಷ ಆಯ್ತಲ್ಲ ಕೇಂದ್ರದಲ್ಲಿ. ನಾನೇ ಓದುವಾಗ ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಂತ ನಾನು ಓದಿದ್ದೀನಿ. ನಾನೇ ಓದಿದ್ದೀನಿ. ಆವಾಗ ಬಿಜೆಪಿ ಸರ್ಕಾರವೇ ಇರಲಿಲ್ಲ. ನಾನೇ ಓದಿದ್ದೀನಿ ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಂತ. ಇವಾಗ ಬಂದಿಲ್ಲ ಹೇಳ್ತಾರೆ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ, ಇದು ಒಕ್ಕೂಟ ಸಿಸ್ಟಮ್ ಅಂತ ಇವರು ಹೇಳ್ತಿದ್ದಾರೆ. ನಾನು ಓದಿದ್ದೀನಿ, ಅದನ್ನ ಹೇಳಿದ್ದು. ಆದ್ರೆ ಇವರ ಇವರ ಸಿಸ್ಟಮ್ ಇದ್ದಾಗಲೇ ನಾವು ಓದಿದ್ದೀನಿ ಸರ್. ನೀವು ಓದಿದ್ದೀರಾ, ಅವರು ಓದಿರ್ತೀರಾ ಅಲ್ವಾ? ಕಾಂಗ್ರೆಸ್ದು ಆಸ್ಪತ್ರೆ ಹುಟ್ಟಿದ್ದೀರಾ, ಕಾಂಗ್ರೆಸ್ ಶಾಲೆಯಲ್ಲಿ ಓದಿದ್ದೀರಾ, ಆಯ್ತಾ? ಅದ್ ಬಿಡಿ. ಕಾಂಗ್ರೆಸ್ ಆಸ್ಪತ್ರೆ ಅಲ್ಲ ಸರ್, ಸರ್ಕಾರದ ಆಸ್ಪತ್ರೆ. ಕಾಂಗ್ರೆಸ್ ಅಂದ್ರೆ ನೆಹರು ಅವ್ರ ಮನೆತನದಾಗಿದ್ರೆ ನಾನು ಹೇಳ್ತಿದ್ರೆ ಕಾಂಗ್ರೆಸ್ ಮನೆತನ ಅಂತ ಅಲ್ವಲ್ಲ? ಸರ್ಕಾರ ಅಷ್ಟೇ. ಮೋದಿ ಮತ್ತೆ ಅಮಿತ್ ಶಾ ಇಬ್ರೇನಾ?